ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಯಲಬುರ್ಗಾ ತಾಲೂಕಿನ ಮುರಡಿ ಗ್ರಾಮ ಪಂಚಾಯಿತಿಯಲ್ಲಿ ಸರ್ವೆ ನಂಬರ್ 98/2 ಈ ಸರ್ವೆ ನಂಬರ್ನಲ್ಲಿ ನಿವೇಶನ ಹಂಚಿಕೆಗೆ ತಾರತಮ್ಯ ತೋರುತ್ತಿರುವ ಗ್ರಾಮ ಆಡಳಿತ ಅಧಿಕಾರಿಗಳು ಸತತ 15 ವರ್ಷಗಳಿಂದ ನೀಡುತ್ತಿರುವ ನಿವೇಶನ ಹಂಚಿಕೆಯನ್ನ ಫಲಾನುಭವಿಗಳಿಗೆ 113 ಮಂದಿಗೆ ಹಕ್ಕುಪತ್ರ ನೀಡದೇ ಇರುವ ತಾಲೂಕು ಆಡಳಿತ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸತತ 15 ವರ್ಷಗಳಿಂದ ಪ್ರತಿಭಟನೆ ಮತ್ತು ಮನವಿ ಪತ್ರ ನೀಡಿದ್ರು ಜನರಿಗೆ ಸ್ಪಂದಿಸ್ತಾ ಇಲ್ಲ. ಆದ ಕಾರಣ ಇಂದು ಸೋಮವಾರ 16/6/2025 ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ದಲಿತರಿಗೆ ನ್ಯಾಯ ಸಿಗಬೇಕಾದ್ರೆ ಮತ್ತು ಎಲ್ಲ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲೇಬೇಕು, ಇಲ್ಲದಿದ್ದರೆ ನಮ್ಮ ಹೋರಾಟ ಸತತವಾಗಿ ಮುಂದುವರಿಯಲಿದೆ ಎಂದು ತಿಳಿಸಿದ್ದಾರೆ. 2011ರಲ್ಲಿ ವಸತಿ ರಹಿತ ಈನರಿಗೆ ಅವರಿಗೆ ಚಿಕ್ಕದಾದ ಒಂದು ಸೈಟ್ ಕೊಟ್ಟು ಅವರಿಗೆ ಒಂದು ಮನೆ ಕಟ್ಟಿಕೊಳ್ಳುವಂತ ಯೋಜನೆಯನ್ನ ಅದಾಗಿತ್ತು. ಈ ಸುಮಾರು 10-12 ವರ್ಷಗಳಾಗ್ತಿದೆ. ಈಗ ದಿನ ಒಂದು ಪೆಂಡಿಂಗ್ ಹಾಕೊಂತ ಹೋಗ್ತಿದೆ, ಕತೆಗೆ ಹಾಕೊಂತ ಹೊಂಟದೆ. ನಮಗೆ ಇದು ಕೇಳಿ ಕೇಳಿ ಸಾಕಾಗಿದೆ. ಹಾಗಾಗಿ ಮೊನ್ನೆ ತಾನೇ ನಾಗರಾಜ್ ಹಲ್ಲಹಳ್ಳಿ ಅವರು ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತೀವಿ ಅಂತಂದು ಹೇಳಿದ್ರು. ನಮ್ದೇನ್ ಅಭ್ಯಂತರಲ್ಲಪ್ಪ, ನಾವು ಕೈ ಜೋಡಿಸಿದಕ್ಕ ಇದ್ರ ಮೊದ್ಲು ಈ ಕೆಲಸನ ಬಗೆಹರಿಸಂತ ನಾವು ಮೊದ್ಲ ಅವ್ರಿಗೆ ಹೇಳಿದ್ವಿ. ಹಾಗಾಗಿ ಇದೇನೈತಿ ನೀವು ಅಲ್ಲಿವರೆಗೆ ನಾವು ಇಲ್ಲಿ ಹೋರಾಟ ಕೂಡುತ್ತೇವೆ ಅನ್ನೋ ಮಾತನ್ನ ಹೇಳ್ತೇನೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಈಗ ನಾವು ಹೋರಾಟದ ಮನವಿಯನ್ನ ಈಗಾಗಲೇ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಮುಡಿಸಿದ್ದೇವೆ, ಅವ್ರ ಗಮನಕ್ಕೂ ಕೂಡ ತಂದಿದ್ದೇವೆ. ಆದರೆ ನಾವು ಯಾರೂ ಯಾರಿಗೆ ಬೈಯೋಂಗಿಲ್ಲ, ಯಾರೂ ಏನು ಮಾಡೋಂಗಿಲ್ಲ. ಶಾಂತ ರೀತಿಯಿಂದ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋಣ ಎನ್ನೋ ಮಾತನ್ನ ಹೇಳಿ ತಾವೆಲ್ಲರೂ ನನ್ನಿಂದ ಘೋಷಣೆಗೆ ಹೋಗ್ಬೇಕು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕು ಅಂತ ಸಾರ್ವಜನಿಕರು ಮತ್ತು ಫಲಾನುಭವಿಗಳು ಪ್ರತಿಭಟನೆ ಮಾಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.